ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರ? ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನನ್ನ ತಂಗಿ ಏನೋ ಮಾಡ್ತಾ ಇದ್ದಾಳೆ, ಸೊ ನಾವು ತಿನ್ನೋದಷ್ಟೇ. ಸೊ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ಬನ್ನಿ. ಮಾಡಿ ಅವಳೆ ನನ್ನ ತಂಗಿ, ಸರಿ. ನಮ್ಮ ಮನೆ ಅನ್ನಪೂರ್ಣೇಶ್ವರಿ ಏನೇನೋ ಹೆಚ್ಕೋತಾ ಇದ್ದಾಳೆ. ಏನು ಮಾಡ್ತಿದೀಯ ಅಮ್ಮಿ? ಬ್ರೆಡ್ ಪಿಜ್ಜಾ ಮಾಡ್ಕೊಡ್ತೀಯಾ? ಹಾಂ, ಚೆನ್ನಾಗಿರುತ್ತಾ? ತಿನ್ನಂಗಿರ್ತೈತೆ, ತಿನ್ಬೋದಲ್ಲ? ಓಕೆ, ನೋಡೋಣ ಹೆಂಗೆ ಮಾಡ್ತೀಯಾ ಅಂತ. ಮಸ್ತ್ ತಿನ್ಬೋದು. ಸೊ ಮನೇಲಿ ಏನೇನು ತರಕಾರಿ ಇದೆಯೋ ಅದರಲ್ಲೇ ಮಾಡ್ತಾ ಇದ್ದಾಳೆ. ಎಲ್ಲ ಐಟಮ್ಸು ಇರಲಿಲ್ಲ, ಆದರೂ ಏನೇನು ಇದೆಯೋ ಅದನ್ನೇ ಹಾಕಿ ಮಾಡ್ತಾ ಇದ್ದಾಳೆ. ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನೂ ಮನೇಲಿ ಚೀಸ್ ಇರಲಿಲ್ಲ, ಹಾಗಾಗಿ ಹೋಮ್ ಮೇಡ್ ಚೀಸ್ ಮಾಡ್ಕೊತಿದ್ದಾಳೆ. ಅದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಮೈದಾ ಹಿಟ್ಟನ್ನ ಹಾಕಿ ಈ ಥರ ಕೂಡಿಸ್ಕೊತಾ ಇದ್ದಾಳೆ. ಸೊ ಒಂದು ಸ್ವಲ್ಪ ಅದು ಗಟ್ಟಿ ಆಗ್ತಾ ಇರಬೇಕಾದ್ರೂ ಅದನ್ನು ನೀಟಾಗಿ ಈ ಥರ ಬಾಡಿಸ್ಕೋಬೇಕು. ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ನ ಇಟ್ಕೋಬೇಕು. ಸೊ ಹಾಗಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಚೀಸ್ ರೆಡಿಯಾಗಿದೆ. ಇನ್ನು ಎಲ್ಲದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದಾಳೆ. ಹಾಗೆ ಸ್ವಲ್ಪ ಪನ್ನೀರನ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದಾಳೆ. ಇನ್ನು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಅದಕ್ಕೆ ಒಂದು ಬ್ರೆಡ್ ಸ್ಲೈಸ್ನ ಹಾಕಿ ಅದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ತಾ ಇದ್ದಾಳೆ ಮೇಲೆ. ಸೊ ಗ್ರೀನ್ ಚಿಲ್ಲಿ ಹಾಕಿದ ಮೇಲೆ ಸ್ವಲ್ಪ ಟೊಮೊಟೊ ಕೆಚಪ್ ಕೂಡ ಹಾಕ್ತಾ ಇದ್ದಾಳೆ. ಸೊ ಅದು ಏನಂತಂದರೆ ಈ ಥರ ನಮ್ಗೆ ಯಾವ ಥರ ಬೇಕೋ ಆ ಥರ ಬೇಸ್ನ ನಾವು ರೆಡಿ ಮಾಡ್ಕೋಬೋದು. ಆಮೇಲೆ ಮಯೋನೀಸ್ ಇತ್ತು, ಅದನ್ನು ಕೂಡ ಹಾಕಿ ಎಲ್ಲದ ಕಡೆಗೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾವೇನು ಹೋಮ್ ಮೇಡ್ ಚೀಸ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋತಾ ಇರೋದು. ಸೊ ಅದಾದಮೇಲೆ ನಮ್ಮ ಮನೇಲಿ ಏನೇನು ತರಕಾರಿ ಇದೆ ಅದನ್ನು ಹಾಕೋತಾ ಇದ್ದೀವಿ. ನಮಗೆ ಈರುಳ್ಳಿ ಬೇಕಿತ್ತು, ಮತ್ತು ಟೊಮೊಟೊ ಹಣ್ಣಿತ್ತು, ಕ್ಯಾಪ್ಸಿಕಮ್ ಇರಲಿಲ್ಲ, ಹಾಗಾಗಿ ಏನಿತ್ತು ಅದನ್ನೇ ಹಾಕ್ಕೊಂಡು ಮೇಲೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಪನ್ನೀರನ್ನ ಹಾಕ್ಕೊಂಡು ಟೊಮೊಟೊಯಿಂದ ಈ ಥರ ನೀಟಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದಾಯಿತು. ಸೊ ಈಸಿಯಾಗಿಯೇ ಒಂದು ಪಿಜ್ಜಾ ರೆಡಿ ಆಗ್ತಿದೆ ಅಂತಲೇ ಅನ್ಬೋದು. ಸೊ ಇದನ್ನು ನೀಟಾಗಿ ಈ ಥರ ಮಾಡಿ ಮೇಲೆ ಇನ್ನೊಂದು ಲೇಯರ್ ಆಗಿ ಮನೇಲಿ ಮಾಡ್ಕೊಂಡಿದ್ವಿ ಅಲ್ವಾ ಆವಾಗಲೇ ಚೀಸು, ಅದನ್ನು ಇನ್ನೊಂದು ಲೇಯರ್ ಆಗಿ ಹಾಕ್ತಾ ಇರೋದು. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ, ಸೊ ಅದಕ್ಕೋಸ್ಕರ ಈ ಥರ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನೀಟಾಗಿ ಅದು ಎಲ್ಲ ಮೆಲ್ಟ್ ಆಗಬೇಕು, ಚೀಸ್ ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಸೊ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಿಜ್ಜಾ. ನಾನು ಕೂಡ ತಿಂದು ಟೇಸ್ಟ್ ಮಾಡ್ತಿದ್ದೀನಿ. ಸಕ್ಕತ್ತಾಗಿತ್ತು, ತಿಂತಾಯಿದ್ದೀನಿ. ಒಂಥರ ಹೊರಗಡೆ ಪಿಜ್ಜಾ ಎಲ್ಲ ತಿಂದು ಒಂಥರ ಅನ್ಹೆಲ್ದಿ ಅನಿಸ್ತಿತ್ತು, ಬಟ್ ಇದು ಸಕ್ಕತ್ತಾಗಿತ್ತು. ಇನ್ನು ಅಮ್ಮ ಅಪ್ಪನೂ ಕೂಡ ತುಂಬ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಹೇಳಿದರು. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಮತ್ತು